ವೆಲ್ಕಮ್ ಬ್ಯಾಕ್. ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಮಹಾಕುಂಭ ಮೇಳಕ್ಕೆ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ಬಿರು ಬಿಸಿಲಿನ ನಡುವೆ ಲಕ್ಷಾಂತರ ಯಾತ್ರಿಗಳು ಆಗಮಿಸಿದ್ದಾರೆ. ಎಲ್ಲ ಅಖಾಡಗಳ ಮುಂದೂ ಕೂಡ ಕಿಕ್ಕಿರಿದು ಸೇರಿದ್ದಾರೆ ಭಕ್ತರು. ನಾಗಾಸಾಧು ಅಘೋರಿಗಳನ್ನ ನೋಡೋಕೆ ಕಾತರತೆಯ ಭಕ್ತ ಸಾಗರದಲ್ಲಿ ಕಂಡು ಬರ್ತಾ ಇದೆ. 13 ಅಖಾಡಗಳನ್ನ ನಿರ್ಮಾಣ ಮಾಡಲಾಗಿದೆ. ಆ 13 ಅಖಾಡದಲ್ಲೂ ಕೂಡ ಪೂಜೆ ಜಪ ತಪ ನೆರವೇರಿಸಲಾಗ್ತಾ ಇದೆ. ದೇವಭೂಮಿ ಪ್ರಯಾಗ್ರಾಜ್ನ ಮಹಾಕುಂಭಮೇಳಕ್ಕೆ ಪ್ರತಿದಿನವೂ ಕೂಡ ಸಾಗರದಂತೆ ಜನರ ಸಮೂಹ ಸೇರ್ತಾ ಇದೆ. ವಿಶ್ವದ ಮೂಲೆ ಮೂಲೆಯಿಂದ ಬಂದಿರುವಂತಹ ಜನ ಪ್ರಯಾಗ್ರಾಜ್ನ ಮಹಾಕುಂಭಮೇಳದಲ್ಲಿ ಪಾವಿತ್ರ್ಯ ಸ್ನಾನವನ್ನು ಮಾಡ್ತಾ ಇದ್ದಾರೆ. ಸುಮಾರು ಇವತ್ತಿಗೆ ಪ್ರಯಾಗ್ರಾಜ್ನ ಮಹಾಕುಂಭಮೇಳಕ್ಕೆ ಸುಮಾರು 9ನೇ ದಿನವೂ ಕೂಡ ಜನರ ಪ್ರವಾಹ ಹೇಗಿದೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಾ. ಪುಣ್ಯ ಸ್ನಾನ ಇಲ್ಲದೆ ಇದ್ರೂ ಕೂಡ ಅಂದರೆ ಶಾಹಿ ಸ್ನಾನಗಳು 13ನೇ ತಾರೀಕು ಒಂದಾಯಿತು, ಇನ್ನು ಮುಂದೆ 29ನೇ ತಾರೀಕಿಗೆ ಮೌನಿ ಅಮಾವಾಸ್ಯೆ ದಿನ ಸ್ನಾನ ಇದೆ. ಆದರೂ ಕೂಡ ಜನರ ಹರಿವು ಮಾತ್ರ ಕಡಿಮೆ ಆಗ್ತಾನೇ ಇಲ್ಲ. ಇಲ್ಲಿವರೆಗೂ ಕೂಡ ಸುಮಾರು 10 ಕೋಟಿಯಷ್ಟು ಜನ ಪ್ರಯಾಗ್ರಾಜ್ನ ಮಹಾಕುಂಭಮೇಳಕ್ಕೆ ಬಂದಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ನಂಬರ್ಸ್ ಕೂಡ ಸಿಕ್ಕಿದೆ. ನೋಡಿ ಜನರ ಸುನಾಮಿ ಹೆಂಗಿದೆ ಅಂತ ಹೇಳಿದರೆ ಜನ ಸಾಗರದಂತೆ ಹರಿದು ಬರ್ತಾ ಇದ್ದಾರೆ ಪ್ರಯಾಗ್ರಾಜ್ನ ಮಹಾಕುಂಭಮೇಳಕ್ಕೆ. ಬಹುಶಃ ಪ್ರಯಾಗ್ರಾಜ್ನ ಈ ಮಹಾಕುಂಭಮೇಳ ಮುಗಿಯೋ ಹೊತ್ತಿಗೆ 60ರಿಂದ 70 ಕೋಟಿ ಏನು ಲೆಕ್ಕಾಚಾರ ಹಾಕ್ಕೊಂಡಿದ್ರು ಆ ಜನಸಂಖ್ಯೆಗಿಂತ ಜಾಸ್ತಿ ಆಗುವಂಥ ಸಾಧ್ಯತೆಯೂ ಕೂಡ ಕಾಣಿಸ್ತಾ ಇದೆ. ಸುಮಾರು 60ರಿಂದ 70 ಕೋಟಿ ಜನ ಸೇರ್ಬೋದು ಸುಮಾರು 10 ದಿನದಲ್ಲೇ. ಈಗ 10 ದಿನದಲ್ಲೇ ರೈಟ್. ಸದ್ಯಕ್ಕೆ ಇವತ್ತು ಹೇಗಿದೆ ಮಹಾಕುಂಭ ಮೇಳದಲ್ಲಿ ಏನೆಲ್ಲ ಕಾರ್ಯಕ್ರಮಗಳು ನಡೀತಾ ಇದೆ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯೊಂದಿಗೆ ನೇರ ಸಂಪರ್ಕದಲ್ಲಿ ನನ್ನ ಕಲೀಗ ರಂಜಿತ್ ಶಿರಿಯಾರ್ ಇದ್ದಾರೆ. ರಂಜಿತ್, ಈ ದಿನವೂ ಕೂಡ ಅನೇಕರು, ಅದರಲ್ಲೂ ಕರ್ನಾಟಕದ ಮಂದಿ ಕುಂಭಮೇಳಕ್ಕೆ ಹೋಗಬೇಕು ಅಂತ ಹೇಳಿ ನಿರೀಕ್ಷೆಯಲ್ಲಿದ್ದವ್ರು ಇದ್ದಾರೆ. ನೀವು ವಿವರಿಸ್ತಾ ಇದ್ರಿ ಈಗಷ್ಟೇ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಇದ್ದಾರೆ, ಇವತ್ತು ಕೂಡ ರಶ್ ಇದೆ ಅಂತ ಹೇಳಿ. ಹೇಗಿದೆ ಮಾಹೋಲ್, ಹೇಗಿದೆ ಕುಂಭಮೇಳಕ್ಕೆ ರೆಸ್ಪಾನ್ಸ್? ಜನ ಬರ್ತಿದ್ದಾರಾ? ಯಾವ ಪ್ರಮಾಣದಲ್ಲಿ ಬರ್ತಿದ್ದಾರೆ? ವಿವರಣೆ ನೀಡ್ತಾ ಹೋಗೋದಾದ್ರೆ. ಖಂಡಿತವಾಗ್ಲೂ ಕೂಡ ಸ್ಮಿತಾ ರಂಗನಾಥ್, ನೋಡಿ ನಾನೀಗ ನಿಂತಿರುವಂಥ ಈ ಸ್ಥಳ ನಿರಂಜನಿ ಅಖಾಡದ ಈ ಪವಿತ್ರವಾದಂಥ ಈ ಮಣ್ಣು. ನೋಡಿ ಮಧ್ಯಾಹ್ನ ಬಿರು ಬಿಸಿಲು, ಬೆಳಿಗ್ಗೆ ಅಂತ ಹೇಳಿದ್ರೆ ಮೈ ನಡುಗಿಸುವಷ್ಟು ಚಳಿ, ಮಧ್ಯಾಹ್ನದ ಹೊತ್ತಿಗೆ ಮೈ ಕೊಡುಕುವಷ್ಟು ಬಿಸಿಲು. ನೋಡಿ ಈ ಬಿಸಿಲಲ್ಲೂ ಕೂಡ ಜನರ ಹರಿವು ಮಾತ್ರ ಆ ಹಿಂದೂ ಸುನಾಮಿ, ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸ್ಮಿತಾ, ಇವರೆಲ್ಲ ಕನ್ನಡದವ್ರು. ಸ್ಮಿತಾ ಅವ್ರನ್ನ ಮಾತಾಡಿಸ್ತೀನಿ, ಅವ್ರ ಎಕ್ಸ್ಪೀರಿಯನ್ಸ್ ಕೇಳ್ತೀನಿ. ಮತ್ತು ಇಲ್ಲಿ ವಿಶ್ವದ ಮೂಲೆ ಮೂಲೆಯಿಂದ ಜನ ಬಂದಿದ್ರಲ್ಲ ಅವರೆಲ್ಲರೂ ಕೂಡ ಕಿಕ್ಕಿರಿದು ಸೇರ್ತಾ ಇದ್ದಾರೆ. ಇದು ಈಗ ಅಖಾಡದ ಏನು ಭಂಡಾರ ಏನಿದೆ, ಭಂಡಾರದಲ್ಲಿ ಪ್ರಸಾದವನ್ನು ವಿತರಣೆ ಮಾಡುವಂಥ ಸಮಯ. ಹಾಗಾಗಿ ಇಲ್ಲಿ ಸ್ವಲ್ಪ ಜನರ ಸಂದಣಿ ಕಡಿಮೆ ಕಾಣಿಸ್ತಿದೆ ಅನ್ನೋದು ಬಿಟ್ಟರೆ ಜನರ ಹರಿವು ಸುನಾಮಿಯ ರೀತಿಯಲ್ಲಿದೆ. ಸರ್, ಯಾವ ಊರಿಂದ ಬಂದಿರಿ? ನಾವು ಬೆಂಗಳೂರಿಂದ ಬಂದಿದ್ದೀವಿ. ಹೇಗಿದೆ ಮಹಾಕುಂಭ? ತುಂಬ ಚೆನ್ನಾಗಿದೆ. ಸೊ ನಾವು ಬೆಂಗಳೂರಿನಲ್ಲಿರೋರ್ಗೂ ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ, ಎಲ್ಲರೂ ಇಲ್ಲಿ ಬನ್ನಿ, ಎಂಜಾಯ್ ಮಾಡಿ. ಯಾರು ಅಲ್ಲಿ ಕೂತ್ಕೊಂಡು ಅಷ್ಟು ರಶ್ ಇದೆ ಇಷ್ಟು ರಶ್ ಇದೆ ಅಂತ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇಲ್ಲಿ ವ್ಯವಸ್ಥೆ ತುಂಬ ಚೆನ್ನಾಗಿದೆ. ಆದರೆ ಸ್ವಲ್ಪ ಬರಬೇಕಾದ್ರೆ ಪ್ರಿಪರೇಷನ್ ಮಾಡ್ಕೊಂಡು ಬಂದರೆ ತುಂಬ ಒಳ್ಳೆಯದಾಗುತ್ತೆ. ನಾವೆಲ್ಲಿಂದ ಬಂದಿದ್ದೀವಿ ಸರ್? ನಾನು ಗದಗ ಜಿಲ್ಲೆ ಗಜೇಂದ್ರಗಢ ತಾಲೂಕಿನಿಂದ ಬಂದಿದ್ದೀನಿ ಸರ್. ನಾನು ವಿಶ್ವ ಹಿಂದೂ ಪರಿಷತ್ ಕಾರ್ಯಕರ್ತನಾಗಿರ್ತೀನಿ. ಹೇಗಿದೆ ಈ ಮಹಾಕುಂಭ, ಈ ಹಿಂದೂ ಸುನಾಮಿ ನೋಡಿ ತಮ್ಗೆ ಏನು ಅನಿಸ್ತೀರಿ? ಒಂಥರ ನಮ್ಮದು ಈ ಜನ್ಮದಲ್ಲಿ ಹುಟ್ಟಿದ್ದು ಈ ಸಾರ್ಥಕತೆ ಆಯಿತು ಅಂತ ತಿಳ್ಕೊಬೇಕಾಯ್ತು. ಹಾಗೆ ಮತ್ತೆ ಸರ್, ಈಗ ನಮ್ಮ ಜನ್ಮದಲ್ಲಿ ಇದೊಂದು ಪವಿತ್ರಗಳಿಗೆ ನಮ್ಗಿನ್ನು ಸಿಗೋದಿಲ್ರಿ, ನಮ್ಮ ಮಕ್ಕಳಿಗೂ ಸಿಗೋದಿಲ್ಲ. ಇಲ್ಲಿರುವಂಥ ಸಾಧು ಸಂತರು ಕೂಡ ಬಹುಶಃ ಇನ್ನೊಂದು 144 ವರ್ಷದ ನಂತರ ನಮ್ಗೆ ಕಾಣಕ್ಕೆ ಸಿಗೋದಿಲ್ರಿ. ನಾವೇ ಪುಣ್ಯವಂತರು. ತಾವೇನು ಹೇಳ್ತೀರಿ? ಹೌದು ಸರ್, ನಾವೇ ಪುಣ್ಯವಂತರು. ಭಾಳ ಖುಷಿ ಐತ್ರಿ. ಭಾಳ. ನೀವೆಲ್ಲ ನಾವು ಗಜೇಂದ್ರಗಢದಿಂದ ಬಂದಿದ್ವಿ ಸರ್. 8 ಜನ ಬಂದಿದ್ದೀವಿ ನಾವು ಅಲ್ಲಿಂದ. ಭಾಳ ತಮ್ಗೇನಾದ್ರು ತ್ರಾಸ ಆಯ್ತೇನ್ರಿ ಈ ಜನ ಮತ್ತೊಂದು ಈ ವ್ಯವಸ್ಥೆ ಇದೆಲ್ಲ? ಇಲ್ಲ ಸರ್, ಏನೂ ಇಲ್ಲ, ಎಲ್ಲ ಆರಾಮಾಗಿದೆ ಸರ್. ಎಲ್ಲ ಆರಾಮ. ಯಾವ್ಯಾವ ಅಖಾಡಕ್ಕೆ ಹೋದ್ರಿ ಸರ್ ನೀವು? ಯಾವ್ಯಾವ ಅಖಾಡಕ್ಕೆ? ಇವಾಗ ಶುರು ಮಾಡಿದ್ದೀವಿ, ಇನ್ನು ಮುಂದೆ ಹೋಗಬೇಕು. ಪುಣ್ಯ ಸ್ನಾನ ಆಯ್ತಮ್ಮ? ಆಯ್ತು. ಆಯ್ತಾ ಅಮ್ಮ, ನಿಮ್ದಾಯ್ತಾ? ಆಯ್ತು ಆಯ್ತು. ಏನಂತು ಗಂಗೆಯಲ್ಲಿ ಈ ಪುಣ್ಯವಾದಂಥ ಈ ಸ್ಥಳದಲ್ಲಿ ತಾವು ಬಂದು ಇದನ್ನೆಲ್ಲ ಫೀಲ್ ಮಾಡುವಾಗ ಏನಾಯ್ತ್ರಿ? ಭಾಳ ತುಂಬ ನಮಗೆ ಒಳ್ಳೆ ಅಭಿಪ್ರಾಯ. ಸುಮ್ಮನೆ ನಾವಲ್ಲೇ ಗಜೇಂದ್ರಗಢದಲ್ಲಿ ಕುಂತು ಚಳಿ ಇದೆ, ತುಂಬ 10-15 ಕಿಲೋಮೀಟರ್ ಪಾರ್ಕಿಂಗ್ ಇದೆ, ಆ ಥರ ಎಲ್ಲ ಬಿಟ್ಟು ಇಲ್ಲಿ ನಾವು ಎಲ್ಲ ಫ್ರೆಂಡ್ಸ್ ರಾತ್ರಿಯನ್ನ ಡಿಸೈಡ್ ಮಾಡಿ ಬೆಳಗ್ಗೆ ಬಂದುಬಿಟ್ವಿ. ನಾವೆಲ್ಲ ಬಂದಿದ್ದೆಲ್ಲ ಭಾಳ ಚಲೋ ಅನಿಸ್ತು. ಹೆಂಗ್ ಬಂದ್ರಿ? ಬೈ ರೋಡ್ ಕಾರ್ ತಗೊಂಡು ಬಂದ್ವಿ. ಮತ್ತೆ ಅಮ್ಮಾಜಿ ನಮಸ್ಕಾರ. 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 ಹರ ಹರ ಮಹಾದೇವ್. ಹರ ಹರ ಮಹಾದೇವ್. ಒಟ್ಟಿಗೆ ಒಂದ್ಸಲ ಹೇಳೋಣ, ಹರ ಹರ ಮಹಾದೇವ್. ಇನ್ನೊಂದ್ಸಲ ಹರ ಹರ ಮಹಾದೇವ್.
ಹರ ಹರ ಮಹಾದೇವ್. ಹರ ಹರ ಗಂಗೆ. ಜೈ ಹರ ಗಂಗೆ. ಜೈ ಹಿಂದೂ ರಾಷ್ಟ್ರ. ಜೈ ಮಾತಾ ಕಿ ಜೈ. ಬೋಲೋ ಭಾರತ್ ಮಾತಾ ಕಿ. ನೋಡಿ, ಇದು ನಮ್ಮ धर्म की गाय गंगा की भक्त भगवान की ಸಮಾಜ ಕಿ ನೋಡಿ ಸ್ಮಿತಾ, ಹೇಳಿ ಅಮ್ಮ, ಹೇಳಿ. ಹರ ಹರ ಮಹಾದೇವ್. ಹರ ಹರ ಮಹಾದೇವ್. ಎಸ್, ನೋಡಿ ಸ್ಮಿತಾ, ಇದು ಇಲ್ಲಿ ಬಂದಿರುವಂತ ಯಾತ್ರಿಗಳ ಆ ಒಂದು ಸಂಭ್ರಮ ಸಡಗರ, ಪುಣ್ಯಗಳಿಗೆ ಪುಣ್ಯ ಸಮಯ, ನಾವೇ ಪುಣ್ಯವಂತರು ಅಂತ ಹೇಳಿ ಅವರೆಲ್ಲರೂ ಕೂಡ ಭಾವಿಸಿದ್ದಾರೆ. ಕರ್ನಾಟಕದಿಂದ ಸಾವಿರಾರು ಜನ ಬರ್ತಾ ಇದ್ದಾರೆ. ವಿಶ್ವದ ಬೇರೆ ಬೇರೆ ಮೂಲೆಯಿಂದ ಪ್ರವಾಸಿಗರು, ವಿದೇಶಿಗರು ಒಂದು ದಿನಕ್ಕೆ 15 ಲಕ್ಷ ಜನ ಅಂತೇಳಿ ಲೆಕ್ಕಾಚಾರ ಇದೆ. ಸುಮಾರು 10 ಕೋಟಿ ಇಲ್ಲಿವರೆಗೂ ಕೂಡ. ವೆಲ್ಕಮ್ ಬ್ಯಾಕ್. ಪ್ರಯಾಗ್ರಾಜ್ನಲ್ಲಿ ನಡೀತಿರುವ ಮಹಾಕುಂಭ ಮೇಳಕ್ಕೆ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ಬಿರು ಬಿಸಿಲಿನ ನಡುವೆ ಲಕ್ಷಾಂತರ ಯಾತ್ರಿಗಳು ಆಗಮಿಸಿದ್ದಾರೆ. ಎಲ್ಲ ಅಖಾಡಗಳ ಮುಂದೂ ಕೂಡ ಕಿಕ್ಕಿರಿದು ಸೇರಿದ್ದಾರೆ ಭಕ್ತರು. ನಾಗಾಸಾಧು ಅಘೋರಿಗಳನ್ನ ನೋಡೋಕೆ ಕಾತರತೆ ಆ ಭಕ್ತ ಸಾಗರದಲ್ಲಿ ಕಂಡು ಬರ್ತಾ ಇದೆ. 13 ಅಖಾಡಗಳನ್ನ ನಿರ್ಮಾಣ ಮಾಡಲಾಗಿದೆ. ಆ 13 ಅಖಾಡದಲ್ಲೂ ಕೂಡ ಪೂಜೆ, ಜಪ, ತಪ ನೆರವೇರಿಸಲಾಗ್ತಾ ಇದೆ. ದೇವಭೂಮಿ ಪ್ರಯಾಗ್ರಾಜ್ನ ಮಹಾ ಕುಂಭಮೇಳಕ್ಕೆ ಪ್ರತಿದಿನವೂ ಕೂಡ ಸಾಗರದಂತೆ ಜನರ ಸಮೂಹ ಸೇರ್ತಾ ಇದೆ. ವಿಶ್ವದ ಮೂಲೆ ಮೂಲೆಯಿಂದ ಬಂದಿರುವಂಥ ಜನ ಪ್ರಯಾಗ್ರಾಜ್ನ ಮಹಾ ಕುಂಭಮೇಳದಲ್ಲಿ ಪಾವಿತ್ರ್ಯ ಸ್ನಾನವನ್ನು ಮಾಡ್ತಾ ಇದ್ದಾರೆ. ಸುಮಾರು ಇವತ್ತಿಗೆ ಪ್ರಯಾಗ್ರಾಜ್ನ ಮಹಾ ಕುಂಭಮೇಳಕ್ಕೆ ಸುಮಾರು 9ನೇ ದಿನವೂ ಕೂಡ ಜನರ ಪ್ರವಾಹ ಹೇಗಿದೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಾ. ಪುಣ್ಯ ಸ್ನಾನ ಇಲ್ಲದೆ ಇದ್ರೂ ಕೂಡ, ಅಂದರೆ ಶಾಹಿ ಸ್ನಾನಗಳು 13ನೇ ತಾರೀಕು ಒಂದಾಯಿತು, ಇನ್ನು ಮುಂದೆ 29ನೇ ತಾರೀಕಿಗೆ ಮೌನಿ ಅಮಾವಾಸ್ಯೆ ದಿನ ಸ್ನಾನ ಇದೆ. ಆದರೂ ಕೂಡ ಜನರ ಹರಿವು ಮಾತ್ರ ಕಡಿಮೆ ಆಗ್ತಾನೇ ಇಲ್ಲ. ಇಲ್ಲಿವರೆಗೂ ಕೂಡ ಸುಮಾರು 10 ಕೋಟಿಯಷ್ಟು ಜನ ಪ್ರಯಾಗ್ರಾಜ್ನ ಮಹಾ ಕುಂಭಮೇಳಕ್ಕೆ ಬಂದಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ನಂಬರ್ಸ್ ಕೂಡ ಸಿಕ್ಕಿದೆ. ನೋಡಿ, ಜನರ ಸುನಾಮಿ ಹೆಂಗಿದೆ ಅಂತ ಹೇಳಿದರೆ, ಜನ ಸಾಗರದಂತೆ ಹರಿದು ಬರ್ತಾ ಇದ್ದಾರೆ ಪ್ರಯಾಗ್ರಾಜ್ನ ಮಹಾ ಕುಂಭಮೇಳಕ್ಕೆ. ಬಹುಶಃ ಪ್ರಯಾಗ್ರಾಜ್ನ ಈ ಮಹಾ ಕುಂಭಮೇಳ ಮುಗಿಯೋ ಹೊತ್ತಿಗೆ 60ರಿಂದ 70 ಕೋಟಿ ಏನು ಲೆಕ್ಕಾಚಾರ ಹಾಕ್ಕೊಂಡಿದ್ರು, ಆ ಜನಸಂಖ್ಯೆಗಿಂತ ಜಾಸ್ತಿ ಆಗುವಂಥ ಸಾಧ್ಯತೆಯೂ ಕೂಡ ಕಾಣಿಸ್ತಾ ಇದೆ. ಸುಮಾರು 60ರಿಂದ 70 ಕೋಟಿ ಜನ ಸೇರ್ಬೋದು ಸುಮಾರು 10 ದಿನದಲ್ಲೇ. ರೈಟ್. ಸದ್ಯಕ್ಕೆ ಇವತ್ತು ಹೇಗಿದೆ ಮಹಾಕುಂಭ ಮೇಳದಲ್ಲಿ ಏನೆಲ್ಲ ಕಾರ್ಯಕ್ರಮಗಳು ನಡೀತಾ ಇದೆ, ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯೊಂದಿಗೆ ನೇರ ಸಂಪರ್ಕದಲ್ಲಿ ನನ್ನ ಕಲೀಗ ರಂಜಿತ್ ಚಿರಿಯಾರಿದ್ದಾರೆ. ರಂಜಿತ್, ಈ ದಿನವೂ ಕೂಡ ಅನೇಕರು, ಅದರಲ್ಲೂ ಕರ್ನಾಟಕದ ಮಂದಿ ಕುಂಭಮೇಳಕ್ಕೆ ಹೋಗಬೇಕು ಅಂತ ಹೇಳಿ ನಿರೀಕ್ಷೆಯಲ್ಲಿದ್ದವ್ರು ಇದ್ದಾರೆ. ನೀವು ವಿವರಿಸ್ತಾ ಇದ್ರಿ ಈಗಷ್ಟೇ, ಸಾಕಷ್ಟು ಸಂಖ್ಯೆಯಲ್ಲಿ ಜನ ಇದ್ದಾರೆ, ಇವತ್ತು ಕೂಡ ರಶ್ ಇದೆ ಅಂತ ಹೇಳಿ. ಹೇಗಿದೆ ಮಾಹೋಲ್, ಹೇಗಿದೆ ಕುಂಭಮೇಳಕ್ಕೆ ರೆಸ್ಪಾನ್ಸ್? ಜನ ಬರ್ತಿದ್ದಾರಾ? ಯಾವ ಪ್ರಮಾಣದಲ್ಲಿ ಬರ್ತಿದ್ದಾರೆ? ವಿವರಣೆ ನೀಡ್ತಾ ಹೋಗೋದಾದ್ರೆ. ಖಂಡಿತವಾಗ್ಲೂ ಕೂಡ ಸ್ಮಿತಾ ರಂಗನಾಥ್, ನೋಡಿ, ನಾನೀಗ ನಿಂತಿರುವಂಥ ಈ ಸ್ಥಳ ನಿರಂಜನಿ ಅಖಾಡದ ಈ ಪವಿತ್ರವಾದಂಥ ಈ ಮಣ್ಣು. ನೋಡಿ, ಮಧ್ಯಾಹ್ನ ಬಿರು ಬಿಸಿಲು, ಬೆಳಿಗ್ಗೆ ಅಂತ ಹೇಳಿದ್ರೆ ಮೈ ನಡುಗಿಸುವಷ್ಟು ಚಳಿ, ಮಧ್ಯಾಹ್ನದ ಹೊತ್ತಿಗೆ ಮೈ ಕೊಡುಕುವಷ್ಟು ಬಿಸಿಲು. ನೋಡಿ, ಈ ಬಿಸಿಲಲ್ಲೂ ಕೂಡ ಜನರ ಹರಿವು ಮಾತ್ರ ಆ ಹಿಂದೂ ಸುನಾಮಿ, ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸ್ಮಿತಾ, ಇವರೆಲ್ಲ ಕನ್ನಡದವ್ರು. ಸ್ಮಿತಾ, ಅವ್ರನ್ನ ಮಾತಾಡಿಸ್ತೀನಿ, ಅವ್ರ ಎಕ್ಸ್ಪೀರಿಯನ್ಸ್ ಕೇಳ್ತೀನಿ. ಮತ್ತು ಇಲ್ಲಿ ವಿಶ್ವದ ಮೂಲೆಯಿಂದ ಜನ ಬಂದಿದ್ರಲ್ಲ, ಅವರೆಲ್ಲರೂ ಕೂಡ ಕಿಕ್ಕಿರಿದು ಸೇರ್ತಾ ಇದ್ದಾರೆ. ಇದು ಈಗ ಅಖಾಡದ ಏನು ಭಂಡಾರ ಏನಿದೆ, ಭಂಡಾರದಲ್ಲಿ ಪ್ರಸಾದವನ್ನು ವಿತರಣೆ ಮಾಡುವಂಥ ಸಮಯ. ಹಾಗಾಗಿ ಇಲ್ಲಿ ಸ್ವಲ್ಪ ಜನರ ಸಂದಣಿ ಕಡಿಮೆ ಕಾಣಿಸ್ತಿದೆ ಅನ್ನೋದು ಬಿಟ್ಟರೆ ಜನರ ಹರಿವು ಸುನಾಮಿಯ ರೀತಿಯಲ್ಲಿದೆ. ಸರ್, ಯಾವ ಊರಿಂದ ಬಂದಿರಿ? ನಾವು ಬೆಂಗಳೂರಿಂದ ಬಂದಿದ್ದೀವಿ. ಹೇಗಿದೆ ಮಹಾಕುಂಭ ತುಂಬ ಚೆನ್ನಾಗಿದೆ. ಸೊ ನಾವು ಬೆಂಗಳೂರಿನಲ್ಲಿರೋರ್ಗೂ ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ, ಎಲ್ಲರೂ ಇಲ್ಲಿ ಬನ್ನಿ, ಎಂಜಾಯ್ ಮಾಡಿ. ಯಾರು ಅಲ್ಲಿ ಕೂತ್ಕೊಂಡು ಅಷ್ಟು ರಶ್ ಇದೆ ಇಷ್ಟು ರಶ್ ಇದೆ ಅಂತ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇಲ್ಲಿ ವ್ಯವಸ್ಥೆ ತುಂಬ ಚೆನ್ನಾಗಿದೆ. ಆದರೆ ಸ್ವಲ್ಪ ಬರಬೇಕಾದ್ರೆ ಪ್ರಿಪರೇಷನ್ ಮಾಡ್ಕೊಂಡು ಬಂದರೆ ತುಂಬ ಒಳ್ಳೆಯದಾಗುತ್ತೆ. ನಾವೆಲ್ಲಿಂದ ಬಂದಿದ್ದೀವಿ ಸರ್? ನಾನು ಗದಗ ಜಿಲ್ಲೆ ಗಜೇಂದ್ರಗಢ ತಾಲೂಕಿನಿಂದ ಬಂದಿದ್ದೀನಿ ಸರ್. ನಾನು ವಿಶ್ವ ಹಿಂದೂ ಪರಿಷತ್ ಕಾರ್ಯಕರ್ತನಾಗಿರ್ತೀನಿ. ಹೇಗಿದೆ ಈ ಮಹಾಕುಂಭ, ಈ ಹಿಂದೂ ಸುನಾಮಿ ನೋಡಿ ತಮ್ಗೆ ಏನು ಅನಿಸ್ತೀರಿ? ಒಂಥರ ನಮ್ಮದು ಈ ಜನ್ಮದಲ್ಲಿ ಹುಟ್ಟಿದ್ದು ಈ ಸಾರ್ಥಕತೆ ಆಯಿತು ಅಂತ ತಿಳ್ಕೊಬೇಕಾಯ್ತು. ಹಾಗೆ ಮತ್ತೆ ಸರ್, ಈಗ ನಮ್ಮ ಜನ್ಮದಲ್ಲಿ ಇದೊಂದು ಪವಿತ್ರಗಳಿಗೆ ನಮಗಿನ್ನು ಸಿಗೋದಿಲ್ಲರಿ, ನಮ್ಮ ಮಕ್ಕಳಿಗೂ ಸಿಗೋದಿಲ್ಲ. ಇಲ್ಲಿರುವಂಥ ಸಾಧು ಸಂತರು ಕೂಡ ಬಹುಶಃ ಇನ್ನೊಂದು 144 ವರ್ಷದ ನಂತರ ನಮ್ಗೆ ಕಾಣಕ್ಕೆ ಸಿಗೋದಿಲ್ಲರಿ. ನಾವೇ ಪುಣ್ಯವಂತರು. ತಾವೇನು ಹೇಳ್ತೀರಿ? ಹೌದು ಸರ್, ನಾವೇ ಪುಣ್ಯವಂತರು. ಭಾಳ ಖುಷಿ ಆಯ್ತ್ರಿ. ಭಾಳ ನೀವೆಲ್ಲ
ನಾವು ಗಜೇಂದ್ರಗಡದಿಂದ ಬಂದಿದ್ವಿ ಸರ್. 8 ಜನ ಬಂದಿದ್ದೀವಿ ನಾವು ಅಲ್ಲಿಂದ. ಭಾಳ ತಮ್ಗೇನಾದ್ರು ತ್ರಾಸ ಆಯ್ತೇನ್ರಿ ಈ ಜನ ಮತ್ತೊಂದು ಈ ವ್ಯವಸ್ಥೆ ಇದೆಲ್ಲ? ಇಲ್ಲ ಸರ್ ಏನೂ ಇಲ್ಲ, ಎಲ್ಲ ಆರಾಮಾಗಿದೆ ಸರ್. ಎಲ್ಲ ಆರಾಮ. ಯಾವ್ಯಾವ ಅಖಾಡಕ್ಕೆ ಹೋದ್ರಿ ಸರ್ ನೀವು? ಯಾವ್ಯಾವ ಅಖಾಡಕ್ಕೆ ಇವಾಗ ಶುರು ಮಾಡಿದ್ದೀವಿ, ಇನ್ನು ಮುಂದೆ ಹೋಗಬೇಕು. ಪುಣ್ಯ ಸ್ನಾನ ಆಯ್ತಮ್ಮ? ಆಯ್ತು ಆಯ್ತಾ ಅಮ್ಮ, ನಿಮ್ದಾಯ್ತಾ? ಆಯ್ತು ಆಯ್ತು. ಏನಂತು ಗಂಗೆಯಲ್ಲಿ ಈ ಪುಣ್ಯವಾದಂತ ಈ ಸ್ಥಳದಲ್ಲಿ ತಾವು ಬಂದು ಇದನ್ನೆಲ್ಲ ಫೀಲ್ ಮಾಡುವಾಗ ಏನಾಯ್ತ್ರಿ? ಭಾಳ ತುಂಬ ನಮಗೆ ಒಳ್ಳೆ ಅಭಿಪ್ರಾಯ. ಸುಮ್ಮನೆ ನಾವು ಅಲ್ಲೇ ಗಜೇಂದ್ರಗಡದಲ್ಲಿ ಕುಂತು ಚಳಿ ಇದೆ, ತುಂಬ 10-15 ಕಿಲೋಮೀಟರ್ ಪಾರ್ಕಿಂಗ್ ಇದೆ, ಆ ಥರ ಎಲ್ಲ ಬಿಟ್ಟು ಇಲ್ಲಿ ನಾವು ಎಲ್ಲ ಫ್ರೆಂಡ್ಸ್ ರಾತ್ರಿಯನ್ನ ಡಿಸೈಡ್ ಮಾಡಿ ಬೆಳಗ್ಗೆ ಬಂದ್ಬಿಟ್ವಿ. ನಾವೆಲ್ಲ ಬಂದಿದ್ದೆಲ್ಲ ಭಾಳ ಚಲೋ ಅನಿಸ್ತದೆ. ಹೆಂಗ್ ಬಂದ್ರಿ? ಬೈ ರೋಡ್ ಬೈ ರೋಡ್ ಕಾರ್ ತಗೊಂಡು ಬಂದ್ವಿ. ಮತ್ತೆ ಅಮ್ಮಾಜಿ ನಮಸ್ಕಾರ. 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 ಹರ ಹರ ಮಹಾದೇವ್. ಹರ ಹರ ಮಹಾದೇವ್. ಒಟ್ಟಿಗೆ ಒಂದ್ಸಲ ಹೇಳೋಣ, ಹರ ಹರ ಮಹಾದೇವ್. ಇನ್ನೊಂದ್ಸಲ ಹರ ಹರ ಮಹಾದೇವ್. ಹರ ಹರ ಮಹಾದೇವ್. ಹರ ಹರ ಗಂಗೆ. ಜಯ ಹರ ಗಂಗೆ. ಜೈ ಹಿಂದೂ ರಾಷ್ಟ್ರ. ಜೈ ಮಾತಾ ಕಿ ಜೈ. ಬೋಲೋ ಭಾರತ್ ಮಾತಾ ಕಿ. ನೋಡಿ, ಇದು ನಮ್ಮ धर्म की गाय गंगा की भक्त भगवान की ನೋಡಿ ಸ್ಮಿತಾ, ಹೇಳಿ ಅಮ್ಮ, ಹೇಳಿ. ಹರ ಹರ ಮಹಾದೇವ್. ಹರ ಹರ ಮಹಾದೇವ್. ಎಸ್, ನೋಡಿ ಸ್ಮಿತಾ, ಇದು ಇಲ್ಲಿ ಬಂದಿರುವಂತ ಯಾತ್ರಿಗಳ ಆ ಒಂದು ಸಂಭ್ರಮ ಸಡಗರ, ಪುಣ್ಯಗಳಿಗೆ ಪುಣ್ಯ ಸಮಯ, ನಾವೇ ಪುಣ್ಯವಂತರು ಅಂತ ಹೇಳಿ ಅವರೆಲ್ಲರೂ ಕೂಡ ಭಾವಿಸಿದ್ದಾರೆ. ಕರ್ನಾಟಕದಿಂದ ಸಾವಿರಾರು ಜನ ಬರ್ತಾ ಇದ್ದಾರೆ. ವಿಶ್ವದ ಬೇರೆ ಬೇರೆ ಮೂಲೆಯಿಂದ ಪ್ರವಾಸಿಗರು, ವಿದೇಶಿಗರು ಒಂದು ದಿನಕ್ಕೆ 15 ಲಕ್ಷ ಜನ ಅಂತೇಳಿ ಲೆಕ್ಕಾಚಾರ ಇದೆ. ಸುಮಾರು 10 ಕೋಟಿ ಇಲ್ಲಿವರೆಗೂ